ದೊಡ್ಡಮ್ಮ ಮನೆಗೆ ಬಂದಿದ್ದೀನಿ. ಇದು ಬೋಟಿ, ಇದು ಗೋಟದು ಗೈಸ್ ಇದೆ, ಅದು ಪ್ರೋಟೀನ್ ಓಟ್ಸು. ಆಗ ಹುಡುಗಿಯ ಜೊತೆ ಮಾತಾಡ್ತಾ ಇರ್ತಾನೆ ಗೈಸ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ನಮ್ಮ ದೊಡ್ಡಮ್ಮ ಮನೆಗೆ ಬಂದಿದ್ದೀನಿ. ಸೊ ನಾನು ಅವ್ರ ಮನೆಯಲ್ಲಿ ಒಂದಿನ ಇರೋಣ ಅಂತ ಬಂದಿದ್ದೀನಿ. ಅವ್ರು ನನಗೋಸ್ಕರ ಏನೇನು ಅಡುಗೆ ಮಾಡ್ತಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಚಿಕನ್ ಕಬಾಬ್, ಚಿಕನ್ ಬಿರಿಯಾನಿ. ಸಾಕು 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 ಸ್ವಲ್ಪ ಹಾಕು ದೊಡ್ಡಮ್ಮ, ನಾನು ತಿಂತೀನಿ ಪೀಸು. ಒಂದು 4 ಗೈಸ್. ಇದು ಕಬಾಬ್ಗೆ, ಬಿರಿಯಾನಿ ಗೆಟಿಂಗ್ ರೆಡಿ, ಬಿರಿಯಾನಿ ಮಾಡ್ತಾವ್ರೆ. ಇದು ಬೋಟಿ, ಇದು ಗೋಟದು ಬೋಟಿ ಕಲೀಜ ಬೋಟಿ. ಇದು ಬೋಟಿಲಿ ಏನು ಮಾಡ್ತೀವಮ್ಮ ದೊಡ್ಡಮ್ಮ? ಬೋಟಿ ಸಾಂಬಾರ್. ಮತ್ತೆ ಇನ್ನ ಏನೋ ಮಾಡ್ತಾರೆ, ಇಲ್ಲಿ ತೋರಿಸ್ತೀನಿ. ಫಿಶ್ ಸಾಂಬಾರ್ ಮಾಡಿ, ಫಿಶ್ ಕಬಾಬ್ ಮಾಡು ದೊಡ್ಡಮ್ಮ. ಓಕೆ, ಎವರ್ ಒಂದು ಫಿಶ್ ಏನು ಅಷ್ಟೊಂದು ತಿನ್ನಲ್ಲ. ಸೊ ಇದೆಲ್ಲ ಮಾಡ್ತಾರೆ ನನಗೋಸ್ಕರ. ಎಲ್ಲ ತಿನ್ನುವಾಗ ನಾನು ನಿಮಗೆ ತೋರಿಸ್ತೀನಿ ಏನೇನಾಗಿದೆ ಎಲ್ಲ ರೆಡಿ ಆದ್ಮೇಲೆ. ನನ್ಗೋಸ್ಕರ ಅಲ್ಲ, ನಾವು ಅಮ್ಮಂಗೋಸ್ಕರ. ಸುಮ್ಮನೆ ನಾವು ಅಮ್ಮಂಗೋಸ್ಕರ, ಅವ್ರ ತಂಗಿ ಬಂದಿರೋದಂತ ಮಾಡಿರೋದಲ್ಲ ಮಮ್ಮಿ, ನಂಗೋಸ್ಕರ ಅಲ್ಲ. ಹೌದಾ? ನಮಗೋಸ್ಕರ ಮಕ್ಕಳು ಎಲ್ಲ ಮಾಡ್ತಾ ಇದ್ದಾರೆ. ನಾವು ಅಮ್ಮಂಗೆ ಏನು ಫಿಶ್ ಇಷ್ಟ ಅಂತ ಫಿಶ್ ಮಾಡಿಸ್ಕೊತವ್ರೆ. ಹೌದು. ಸೊ ನಾನು ಕಬಾಬ್ ಮತ್ತು ಬಿರಿಯಾನಿ, ಬೋಟಿ ನನ್ನ ಫೇವ್ರೆಟ್. ಬೋಟಿ ಬಿರಿಯಾನಿ ತಿನ್ಬೇಕಂತ ಆಸೆ ಐತೆ, ನೋಡೋಣ ಯಾವಾಗುತ್ತೆ ಅಂತ. ನನ್ನ ತಮ್ಮ ಯಾವುದೋ ಹುಡುಗಿ ಜೊತೆ ಕುಯ್ತಾವನೆ. ಹಾಯ್ ಮಾಡು. ಯಾವಾಗ ಹುಡುಗಿ ಜೊತೆ ಮಾತಾಡ್ತಾ ಇರ್ತಾನೆ ಗೈಸ್. ಅನ್ಬಿಟ್ಟ. ಓಕೆ ಇರಿ, ನಾನು ಹೋಗಿ ಅಡುಗೆ ಮಾಡಬೇಕು. ನಾನು ಹೆಂಗೆ ಅಡುಗೆ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಬಿಸಿನೀರು ಬೇಕಂತ ಗೈಸ್. ಇವಾಗ ನಾನು ಕಬಾಬ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಿಮಗೆ ಗೊತ್ತಿರೋ ಥರ ನಾನು ತೇಜು ಕಬಾಬ್ ಮಸಾಲ ತೊಗೊಂಡಿದ್ದೀನಿ. ಕಬಾಬ್ ಪೌಡರ್ 2 ಪ್ಯಾಕ್ ತೊಗೊಂಡಿದ್ದೀನಿ. ಸೊ ಇಗ್ನೋರ್ ದ ಕಿಚನ್, ಫುಲ್ ಗಲೀಜಾಗಿಬಿಟ್ಟಿದೆ, ಅದನ್ನ ಇಗ್ನೋರ್ ಮಾಡಿ. ನೆಕ್ಸ್ಟ್ 2 ಪ್ಯಾಕ್ ಕಬಾಬ್ ಪೌಡರ್ ಹಾಕ್ಕೊಂಡಿದ್ದೀನಿ. 1 ಪ್ಯಾಕ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಲೆಟ್ ಮಿ ಶೋ ಯು. ಪೇಸ್ಟ್ ಹಾಕ್ಕೊಂಡಿದ್ದೀನಿ, ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ 2 ಪ್ಯಾಕ್ ಪೌಡರ್ಗೆ ಒಂದೇ ಒಂದು ಎಗ್ ಹಾಕ್ತೀನಿ. ಸಾಕು. ಸಾಕು. ಗೈಸ್ ಈ ಥರ ಕ್ಲೀನಾಗಿ ಕಲಿಸ್ಕೊಂಡಿದ್ದೀನಿ. ಗೈಸ್ ಕಬಾಬ್ಗೆ ರೆಡಿ ಆಯಿತು, ಇನ್ನು ಬಿರಿಯಾನಿ ರೆಡಿ ಆಯಿತು. ಇದೆರಡೂ ತಿನ್ನುವಾಗ ಇರ್ಲಿ ಬಿಡು. ಏನಾದ್ರು ಕಿಚನ್ ಗಲೀಜಿಗಿದೆ, ಅದನ್ನು ಬಿಟ್ಬಿಡಿ, ಆ ಥರ ನೋಡ್ಬಿಡಿ. ಇದನ್ನು ಮಾತ್ರ ನೋಡಿ. ಕಬಾಬ್ ರೆಡಿ ಆಯಿತು. ಇವಾಗ ನಾನು ಕಬಾಬ್ ಹಾಕಿ ಕಬಾಬ್ ಮತ್ತು ಬಿರಿಯಾನಿನ ತಿನ್ಬಿಟ್ಟು ಆಮೇಲೆ ಬೇರೆ ರೆಸಿಪಿದು ವಿಡಿಯೋ ಮಾಡ್ತೀನಿ. ಗೈಸ್ ನೋಡಿ, ನನ್ನ ಅಮ್ಮ ನನ್ನ ವ್ಲಾಗ್ ನೋಡ್ಕೊಂಡು ಕಬಾಬ್ ಮಾಡ್ತವ್ರೆ. ಇಷ್ಟ ಆಯ್ತಮ್ಮ ನನ್ನ ವ್ಲಾಗ್? ಚೆನ್ನಾಗಿ ಮಾಡ್ತೀನಾ? ನನ್ನ ತಮ್ಮಂಗಂತೂ ನನ್ನ ಬ್ಲಾಗ್ ಮಾಡೋದೇ ಇಷ್ಟ ಆಗಲ್ಲ. ಅವ್ನ ಮೊಖಾನ ತೋರಿಸಲ್ಲ ನನಗೆ. ನನ್ನ ತಮ್ಮ 2 ಸತಿ ಪೈಲಾಗ ನೀವು ಕೇಳ್ತಾ ಇದ್ರು. ನೀನು ಹಾಕೊಡೋದ್ರಲ್ಲೇ ಇರು. ನಮ್ಮ ದೊಡ್ಡ ಚಾಡಿ ಹೇಳೋದ್ರಲ್ಲೇ. ಅವಳು ಹಂಗೆ ಹೇಳ್ತಾ ಇದ್ಲು, ಇವಳು ಹಿಂಗೆ ಹೇಳ್ತಾ ಇಲ್ಲ ಅಂತ. ಗೈಸ್ ನನ್ನಂತೂ ಊಟ ಆಯ್ತು, ಕಬಾಬು ತಿಂದಾಯ್ತು. ಗೈಸ್ ನಂದು ಊಟ ಆಯ್ತು. ಇವಾಗ
ನನ್ನ ತಮ್ಮ ಇದು ಶಾಂತಿ ಕ್ರಾಂತಿ ಮೂವಿ ನೋಡೋಣ ಅಂತ ಯೂಟ್ಯೂಬಲ್ಲಿ ಹಾಕ್ತಾನೆ. ರಿಲೀಸ್ ಆಗ್ತಾ ಇದೆಯಲ್ಲ, ಸೊ ಒಳಗಡೆ ಮಾಡ್ಬೇಕಂತೆ, ರಿಲೀಸ್ ಮಾಡಬೇಕು ಅಂತ ಎಲ್ಲ ಹೇಳ್ತಾರಲ್ಲ. ಸೊ ಇವಾಗ ನಾವೇ ಹಾಕೊಂಡು ನೋಡೋಣ ಯೂಟ್ಯೂಬಲ್ಲಿ ಅಂತ. ಇವರಿಬ್ರು ಕಾಯ್ತವ್ರೆ ನೋಡೋಕ್ಕೆ ಮೂವಿ. ನೋಡೋಣ, ನಾವು ನೋಡೋಣ. ನಾನು ನೋಡಿದ್ದೀನಿ, ಬಟ್ ತುಂಬ ವರ್ಷ ಆಗಿದೆ ನೋಡಿ. ಚೆನ್ನಾಗಿದೆ, ಸಾಂಗ್ಸ್ ಎಲ್ಲ ಸೂಪರ್ ಆಗಿದೆ. ಅದಕ್ಕೆ ಇವಾಗ ನೋಡೋಣ ಅಂತ. ಅಯ್ಯೋ, ರೋಡಲ್ಲಿ ವಿಯರ್ಡ್ ಆಗಿ ನೋಡ್ತಾರೆ. ವ್ಲಾಗ್ ಮಾಡಿದ್ರೆ ಅಂದ್ರೆ ನಮ್ಮ ಮನೇಲಿ ಹಂಗೆ ನೋಡ್ತಾರೆ. ನಾನು ವ್ಲಾಗ್ ಮಾಡಿದ್ರೆ ಮಕ್ಕ ನೋಡ್ತಾ ಇರ್ತಾರೆ. ಅದ್ರಲ್ಲಿ ಮೇನ್ ಆಗಿ ಇವರಿಬ್ರು. ನಮ್ಮಮ್ಮ ವ್ಲಾಗ್ಸ್ ರೀಲ್ಸ್ ನೋಡೋದೇ ಆಯ್ತು. ವ್ಲಾಗ್ಸ್ ರೀಲ್ಸ್ ನೋಡ್ತಾರೆ, ಯಾರ್ಯಾರು ಕಮೆಂಟ್ ಮಾಡೋರು, ಏನೇನ್ ಮಾಡೋರೆ, ಚೆನ್ನಾಗಿ ಮಾಡಿದ್ದೀನ ಇಲ್ವಾ, ಅಷ್ಟೇ. ಅವ್ರನ್ನೇ ಡಿಲೀಟ್ ಮಾಡಿ ಮಿಸ್ ಹಾಕ್ಬೇಕಂತೆ. ಅದಕ್ಕೆ ನೋಡ್ತಾ ಇರ್ತಾರೆ ಅವಾಗ. ಗೈಸ್, ನಮ್ಮ ದೊಡ್ಡಮ್ಮ ಒಂದು ಹೊಸ ಪ್ರೋಟೀನ್ ಓಟ್ಸ್ ತಂದಿದ್ರು, ಅದನ್ನ ಟ್ರೈ ಮಾಡ್ತಾ ಇದ್ದೀನಿ. ಲೆಟ್ಸ್ ಸಿ ಹೇಗಿದೆ ಅಂತ. ಸಕ್ಕತ್ತಾಗಿದೆ. ಎಲ್ಲರೂ ತಗೊಂತೀನಿ. ಮಾರ್ನಿಂಗ್ ಕಾಫಿ ಟೀ ಕುಡಿಯೋ ಬದಲು ಅದನ್ನ ಇದನ್ನಾದ್ರೂ ತಿನ್ನಿ, ಪ್ರೋಟೀನ್ ಸಿಗುತ್ತೆ. ಗೈಸ್, ಇದೆ ಅದು ಪ್ರೋಟೀನ್ ಓಟ್ಸು. ಚಾಕ್ಲೇಟ್ ಫ್ಲೇವರ್ ಚೆನ್ನಾಗಿದೆ. ಯಾರಾದರೂ ಓಟ್ಸ್ ತಿನ್ಬೇಕು ಅಂದ್ರೆ ಇದನ್ನ ತಗೊಳ್ಳಿ. ಯಾರಿಗೆ ತುಂಬಾ ಚಾಕ್ಲೇಟ್ ಇಷ್ಟ ಆಗುತ್ತೆ, ಅದು ಅವರಿಗೆ ಇಷ್ಟ ಆಗುತ್ತೆ ಓಟ್ಸು. ಸೊ ಟ್ರೈ ಮಾಡಿ. ಹೇಳು ಮಮ್ಮಿ. ಕಾಫಿ ಟೀ ಬಂದು ನನ್ನ ವಾಯ್ಸ್ ಸರಿ. ನಮ್ಮ ಅಮ್ಮಂಗೆ ಹೇಳಕ್ ಇಷ್ಟ, ಏನು ಹೇಳಲ್ಲ. ಓಕೆ ಗಾಯ್ಸ್, ಇದನ್ನ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಯಾರಿಗಾದ್ರೂ ಬೇಕಂದ್ರೆ ತಗೊಳ್ತೀನಿ. ನಾನು ಟೇಸ್ಟ್ ಮಾಡಿದೆ, ಸೂಪರ್ ಆಗಿದೆ. ಸೈಡ್ ಬಂದೋಣ. ಗಾಯ್ಸ್, ನನಗೆ ನಿದ್ದೆ ಬರ್ತದೆ. ನಾನು ಇವಾಗ ಮಲ್ಕೋಬೇಕು. ಇವ್ರು ಇನ್ನ ನೋಡ್ತಾನೆ ಇದ್ದಾರೆ. ನೋಡಕ್ಕೆ ಹಾಕೊಂಡಿರೋದು ನೋಡ್ತಾನೆ ಅವ್ರೆ ಅಂದ್ರೆ. ನೋಡು, ಫೋನ್ ನೋಡು, ಟಿವಿ ನೋಡು. ಒಂದ್ ಕಡೆ ಫೋನ್ ಟಿವಿ ನೋಡ್ಬೇಡ್ರಿ, ಫೋನ್ ನೋಡ್ಬೇಡಿ. ನೀವೇನ್ ಮಾಡ್ತಾ ಇದ್ದೀರಾ ಮೇಡಮ್? ಇವ್ರಂತೂ ಪಾಪ ನಾವ್ ಯಾವಾಗ ಇವ್ರ ಮನೆಗೆ ಬರ್ತೀವಿ, ಯಾವಾಗ್ಲೂ ಅಷ್ಟೇ ಅಡಿಗೆ ಮನೆಯಲ್ಲೇ ಇವ್ರ ಜೀವನ ಕಳೆದು ಬಿಡ್ತಾರೆ. ನಾವ್ ಬಂದು ಹೋಗೋ ತನಕ ಅಡಿಗೆ ಮನೆಯಲ್ಲೇ. ಪಾಪ ನಾವ್ ಬಂದ್ಬಿಟ್ಟು ಪ್ರಾಬ್ಲಮ್ ಮಾಡ್ತಾ ಇದೀವ ದೊಡ್ಡಮ್ಮ. ಏನಿಲ್ಲ. ಯಾಕೆ? ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಮಾತಾಡ್ತಾ ಇಲ್ಲ ಅಷ್ಟೇ, ಇಲ್ಲಾಂದ್ರೆ ಮಾತಾಡ್ತಾರೆ. ಪ್ರಾಬ್ಲಮ್ ಆಗ್ತಾ ಇದೆ. ನಾವು ಬಂದು ಡಿಸ್ಟರ್ಬ್ ಆಗ್ತಾ ಇದೆಯಾ? ಜಾಸ್ತಿ ಅಡ್ಗೆ ಮಾಡ್ಬೇಕಲ್ಲ ನಮ್ಗೋಸ್ಕರ. ಏನಿಲ್ಲ. ಏನು ಇಲ್ವಾ? ಏನಿದ್ರು ಹೇಳಿ ಹೋಗೋ ಕಡೆ. ಓ, ನನಗೆ ರೆಸ್ಪೆಕ್ಟ್ ಇಲ್ಲ ಗಾಯ್ಸ್. ನಾನು ಇವಾಗ ಹೋಗಿ ಮಲ್ಕೋತೀನಿ. ಮಲ್ಕೊಂಡು ಮತ್ತೆ ಇವ್ರ ಅಡ್ಗೆ ಎಲ್ಲ ಆಗಿ ಮುಗಿಸಿದ ತಿನ್ನಕ್ಕೆ ನನ್ಗೆ ಅರ್ಧಂಬರ್ಧ ನಿದ್ದೆ ಮಾಡಿದೆ. ಈ ಸೌಂಡ್ ನಿದ್ದೆನೆ ಬರ್ತಾ ಇಲ್ಲ ನಂಗೆ. ರೋಟಿ ಸಾಂಬಾರ್ ರೆಡಿ ಆಯ್ತು, ತಿಂತವ್ರೆ. ಹೆಂಗಿದೆ ಮಮ್ಮಿ? ಚೆನ್ನಾಗಿದ್ಯಾ? ಗೈಸ್, ದಿಸ್ ಇಸ್ ಮೈ ಫೇವ್ರೆಟ್ ಪಾರ್ಟ್. ಈ ಪಾರ್ಟ್ ನಂಗೆ ಇಷ್ಟ. ಸಕ್ಕತ್ತಾಗಿ ಬಂದೈತೆ. ಓಹೋ, ಚಿನ್ನು ಅಂತ ಅವನ್ ಮಾತ್ರ ಚಿನ್ನು, ನನ್ ಮಾತ್ರ ಏನು ಇಲ್ಲ.
ಬೇಡ ನಾನ್ ಮಾತ್ರ ಇದೆಲ್ಲ ಚಿನ್ನು ಅಲ್ವಂತೆ, ಅವನ್ ಮಾತ್ರ ಚಿನ್ನು ಅಂತೆ. ಬೆಳ್ಳಿ. ಓ ನಾನ್ ಬೆಳ್ಳಿನಾ? ನನ್ ಬೆಳ್ಳಿ ಬೇಕಾದ್ರೆ ತಗಡೆ ಅಂದ್ಬಿಡ್ತಾರೆ. ಅಯ್ಯೋ ತಗಡೆ. ಗೈಸ್ ಮೀನ್ ಸಾರು ಮಾಡ್ತಾ ಇದಾರೆ. ಇರು ಎಲ್ಲ ಆಯ್ತು, ಬೋಟಿ ಸಾರು ಎಲ್ಲ ಆಯ್ತು. ಇವಾಗ ಲಾಸ್ಟ್ ಮೀನ್ ಸಾರು ಮಾಡ್ತಾ ಇದಾರೆ. ಅದನ್ನ ಆದ್ಮೇಲೆ ಫುಲ್ ಬ್ಯಾಟಿಂಗ್ ಮಾಡಿ ಆಮೇಲೆ ನಾನು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಹಬ್ಬ ಅಕ್ಕನ ಮನೆಗೆ ಬಂದ್ಬಿಟ್ರೆ. ಗೈಸ್ ಈ ವೆಬ್ ಸೀರೀಸ್ ನೋಡಿಕೊಂಡು ನಾನು ಬೋಟಿ ತಿಂತಾ ಇದ್ದೀನಿ. ನನ್ನ ಫೇವ್ರೆಟ್. ನನಗೆ ಬೋಟಿ ಅಂದರೆ ತುಂಬ ಇಷ್ಟ ಆಗಿದೆ. ಅದರಲ್ಲೂ ಮೇಯ್ನಾಗಿ ಈ ಥರ ಇರುತ್ತಲ್ಲ, ಇದು ತುಂಬ ಇಷ್ಟ ನನಗೆ. ಆ್ಯಂಡ್ ಈ ಫ್ಯಾಟ್ ಅಷ್ಟೊಂದು ತಿನ್ನಲ್ಲ, ನಂಗೆ ಆಲ್ರೆಡಿ ಫ್ಯಾಟ್ ಇದೆ. ಇದನ್ನು ತಿಂತೀನಿ. ದೇವ್ರ ಭಕ್ತರು ಫಿಲಮ್ ನೋಡ್ತವ್ರು ನೋಡ್ರಿ. ಗೈಸ್ ಚಿಕನ್ ಮಾಡ್ಬಿಟ್ಟು ಮನೆಯಲ್ಲಿ ದೇವ್ರ ಫಿಲಮ್ ನೋಡ್ಕೊಂಡು ಕೂತವ್ರೆ. ನಮ್ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಏನು ಗೊತ್ತಿಲ್ಲ ಇವಕ್ಕೆ. ಓಕೆ ಗೈಸ್, ನಾನಂತೂ ರೆಡಿ ಆದೆ ಮನೆಗೆ ಹೋಗಕ್ಕೆ. ಆಯ್ತು, ಇವತ್ತಿನ ಡೇ ಪೂರ್ತಿ ನಮ್ಮ ದೊಡ್ಡಮ್ಮನ ಮನೆಯಲ್ಲಿ ಕಳೆದೆ. ಆ್ಯಂಡ್ ಇವಾಗ ಮನೆಗೆ ಹೋಗಕ್ಕೆ ರೆಡಿ ಆಗಿದ್ದೀವಿ ಆ್ಯಂಡ್ ಮನೆಗೆ ಹೋಗ್ತೀವಿ. ಥ್ಯಾಂಕ್ ಯು ಸೋ ಮಚ್ ನನ್ನ ವ್ಲಾಗ್ ಫುಲ್ ನೋಡಿದ್ದಕ್ಕೆ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಬಾಯ್.